ಎಲ್ಲರಿಗೂ ನಮಸ್ಕಾರ. ಇಂದು ನಡೆದ ಇಂಗ್ಲೀಷ್ ಸಬ್ಜೆಕ್ಟಿನ ಕೀ ಉತ್ತರ ನೋಡೋಣ. 21/1/2026 ನಡೆದಿರುವಂಥ ಇಂಗ್ಲೀಷ್ ವಿಷಯಕ್ಕೆ ಸೇರಿದಂತೆ ನಾವು ಕೊಟ್ಟಿರುವಂಥ ಪ್ರಶ್ನೆಗಳು ನಿಮಗೆ ನೇರವಾಗಿ ಬಂದಿದ್ವು. ಸೊ ನಮಗೆ ಕೀ ಉತ್ತರ ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆ, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋವಿಡ್ ಅಂತ ಕರಿತೀವಿ. ಸರಿಯಾದ ಉತ್ತರ ರಾವೆನ್ಸ್ ಅಂತ ಕರಿತೀವಿ. ಮ್ಯಾಥ್ಸ್ ಆಫ್ ಪರ್ಟಿಕ್ಯುಲರ್ಸ್ ಕಾಲಮ್ ಎ ಅಮೌಂಟ್ ಆಫ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು 2 ಚಾಯ್ಸ್ ದ ಕರೆಕ್ಟ್ ಆಪ್ಷನ್ಸ್ ಕರಿತೀವಿ. ಅದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಉತ್ತರ ಇರುತ್ತೆ. ಮೂರನೇ ಪ್ರಶ್ನೆ, ಚಾಯ್ಸ್ ದ ಸ್ಟೇಟ್ಮೆಂಟ್ ವಿಚ್ ಇಸ್ ದ ಇನ್ಕರೆಕ್ಟ್ ರೆಫರೆನ್ಸ್ ಪೋಯಮ್ ಆನ್ ದ ಚಿಲ್ಡ್ರನ್. ಸರಿಯಾದ ಉತ್ತರ ಪೇರೆಂಟ್ಸ್ ಮೇ ಬಿ ಹೌಸ್ ದ ಸೋಲ್ಸ್ ಆನ್ ಚಿಲ್ಡ್ರನ್ ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ, ದ ಫೀಸ್ ಬಿಟ್ವೀನ್ ಡೊನಾಲೋರಾ ಆ್ಯಂಡ್ ಡಾನ್ ಗಾಂಜೋಲೋ ಇಸ್ ಮೇಡ್ ಬೈ. ಅದಕ್ಕೆ ಆಪ್ಷನ್ ಸಿ ಎ ಫಿನ್ಸ್ ಆ್ಯಂಡ್ ಸ್ನೂಪ್ ಅಂತ ಕರಿತೀವಿ. ಐದನೇ ಪ್ರಶ್ನೆ, ತಮ್ಮನ್ನ ಇನ್ಸ್ಟೆಂಟ್ಲಿ ಹ್ಯಾಡ್ ಅಂತ ಕರಿತೀವಿ. ಅದಕ್ಕೆ ಆಪ್ಷನ್ಸ್ ಬಿ 200 ಅಂತ ಕರಿತೀವಿ. ಆರನೇ ಪ್ರಶ್ನೆ, ವಿಚ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ಬೋರ್ಜಸ್ ಅಬೌಟ್ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿ ವಾಸ್ ಎ ಎಕ್ಸ್ಟ್ರಾರ್ಡಿನರಿ ಹುಮ್ಯಾನ್ ಅಂತ ಕರಿತೀವಿ. ಏಳನೇ ಪ್ರಶ್ನೆ, ಬೋರ್ಜ್ ಮೇಕಸ್ ಹ್ಯಾಡ್ ಡೀರ್ ಆಟ್ ಹೂ ಬ್ರೌಡ್ ಹಿಮ್ ಡೀಪ್ಲಿ ಅಂತ ಕರಿತೀವಿ. ಸರಿಯಾದ ಉತ್ತರ ಡಿ ನಾರಾ ಅಂತ ಕರಿತೀವಿ. ಇನ್ನು ಎಂಟನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಲಿಸನ್ ದ ಹೋಟರ್ ದ ಆನ್ಸರ್ ದ ಫಾಲೋವಿಸ್. ಸರಿಯಾದ ಉತ್ತರ ಎ ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಹೇಳ್ತೀವಿ. ಒಂಬತ್ತನೇ ಪ್ರಶ್ನೆ, ರೀಡಿಂಗ್ ಬೈಸಿಕಲ್ ಲೈಕ್ ಡ್ಯಾಶ್ ಹುಮ್ಯಾನ್ ಅಕಾರ್ಡಿಂಗ್ ಕಮಲಾ. ಅದಕ್ಕೆ ಸರಿಯಾದ ಉತ್ತರ ಡಿ ಡ್ರೈವಿಂಗ್ ಎ ಟ್ರಕ್ ಅಂತ ಕರಿತೀವಿ. ಹತ್ತನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಡ್ಯಾಶ್ ವಿಂಟೇಜ್ ಸೆಂಚುರಿ ಆಫ್ ಸೋಷಿಯಲ್ ಜಸ್ಟಿಸ್ ಅದಕ್ಕೆ ಸಿ ಆಪ್ಷನ್ಸ್ಗೆ ವಾಟರ್ ಅಂತ ಉತ್ತರ ಇರುತ್ತೆ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನಾವು ಕೊಟ್ಟಿರುವಂಥ ಪ್ರಶ್ನೆ ನಿಮಗೆ ಬಂದಿತ್ತು. ಮೊನಾಕೋ ಕಿಂಗ್ಡಮ್ ಸ್ಕಿಲ್ಡ್ ದ ಟುವಿ ಕಿಂಗ್ಡಮ್ ಒನ್ಸ್ ಆ್ಯಸ್ ಎ ವಾಸ್ ಕಮಿಟೆಡ್ ಅಂತ ಆಗುತ್ತೆ. ಹಾಗೆ ಅದಕ್ಕೆ ವಾಸ್ ಸೆಂಟೆನ್ಸ್ಡ್ ಆಗುತ್ತೆ. ಹಾಗೆ ಬಟ್ ದ ಕಿಂಗ್ಡಮ್ ಹ್ಯಾಡ್ ನಾಟ್ ಎಕ್ಸಿಕ್ಯೂಟ್ ಕ್ರಿಮಿನಲ್ ಸೊ ದ ಕ್ರಿಮಿನಲ್ ವಾಸ್ ಆಸ್ಕ್ಡ್ ಆಗುತ್ತೆ. ಇಷ್ಟು ನೀವು ಬರ್ಕೊಂಡಿರ್ಬೇಕು. ಇನ್ನು ಇಲ್ಲಿ ಈ ರೀತಿ ಕೊಟ್ಟಿರ್ತಾರೆ. ಸೊ ಆಪ್ಷನ್ ಸಿ ಆಪ್ಷನ್ ಬಿ ಕೊಟ್ಟಿರ್ತಾನೆ. ಸಿ ಅನ್ನೋದು ಚೈತ್ರ, ಇಟ್ ಅನ್ನೋದು ಅದಕ್ಕೆ ಕೋಕೋ, ಹರ್ ಅನ್ನೋದು ಚೈತ್ರಾಸ್, ಹಿ ಅನ್ನೋನು ಮಂಜುನಾಥ, ಸ್ಲೇವ್ಸ್ ಅನ್ನೋದು ಪ್ಲೇಯರ್ಸ್ ಆಗಿರುತ್ತೆ. ನಿಮಗೆ 1 ಅಂಕದ ಪ್ರಶ್ನೆ ನೀವು ಬರೆದಿರ್ತಾರೆ ಅಂದ್ಕೊಂಡಿರ್ತೀನಿ. ಹಾಗೆ 4 ಅಂಕದ್ದು ಹಾಗೆ ಪ್ಯಾಸೇಜ್ ಪ್ರಾಬ್ಲಮ್ ನಿಮಗೆ ಭಾಳ ಡಿಫಿಕಲ್ಟಾಗಿ ಕೊಟ್ಟಿರ್ತಾರೆ. ಗ್ರಾಮರ್ ಸೆಕ್ಷನ್ ನೋಡಿ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ರೈಟ್ ಲಿಂಕರ್ಸ್ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ರೀಡ್ ಡೈರೆಕ್ಟ್ ಇಲ್ಲಿ ಕೊಟ್ಟಿರಂತ ನೋಡಿ ಕ್ವಶನ್ ಟ್ಯಾಗ್ನ ಕೊಟ್ಟಿರ್ತಾನೆ. ಜನನಿ ಹೂನ್ ದ ಟೆನ್ನಿಸ್ ಟೂರ್ನಮೆಂಟ್ ಕೊಟ್ಟಿರ್ತಾನೆ. ಅದಕ್ಕೆ ಕ್ವಶನ್ ಟ್ಯಾಗ್ ವಡಂಟ್ ಸಿ ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ ಅಂತ ಕೊಟ್ಟದಲ್ಲಿ ಯಾರು ಹಾಡ್ತಿದ್ದಾರೆ ಹಾಡನ್ನು, ಹೂ ಸಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ ಅಂತ ಹೇಳ್ಬೇಕು. ಹಾಗೆ WH ಕ್ವಶನ್ಸನ್ನು ಮಾಡಬೇಕಾಗತ್ತೆ. ಮತ್ತು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಮೇಲೆ ಕೊಟ್ಟಿರ್ತಾನೆ ಬಾಕ್ಸನ್ನು, ಮತ್ತು ರಿಪೋರ್ಟಿಂಗ್ ಫಾಲೋವಿಂಗ್ ಕೊಟ್ಟಿದ್ದ, ಮತ್ತು ಡೈಲಾಗ್ ರೈಟಿಂಗ್ ಕೊಟ್ಟಿರ್ತಾನೆ. ಹಾಗೆ ನಿಮಗೆ ಈ ರೀತಿ ಲೆಟರ್ ರೈಟಿಂಗ್ನ ಕೊಟ್ಟಿದ್ದೆ. ಅದರಲ್ಲಿ ನಿಮಗೆ ನಾವು ಕೊಟ್ಟಂಥ 3 ಮಾರ್ಕ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಮತ್ತು ಕ್ವಶನ್ ಟ್ಯಾಗ್ನ ಕೂಡ ಹೇಳಿದ್ದೆ. ಸೊ ಅದರಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ರೆಡಿಟ್ ಆಯಿತು. ಮತ್ತು 1 ಅಂಕದ ಪ್ರಶ್ನೆಯಲ್ಲಿ ಕೂಡ ನಾನು ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಸೊ ಅವು ಕೂಡ ಕ್ವಶನ್ ರಿಪೀಟ್ ಆಗಿವೆ ಅಂತ ಅಂದ್ಕೊಂಡಿರ್ತೀನಿ. ಇದರಲ್ಲಿ ಯಾವುದು ಉತ್ತರ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಹಾಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆನ ಈಗಲೇ ಒಂದು ಹಾಕಿದ್ದೀನಿ. ಇನ್ನು 7:30ಕ್ಕೆ ಇನ್ನೊಂದು MCQ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಹೊಂದಿಸಿ ಬೇರೆ ಎಲ್ಲ ವಿಡಿಯೋಗಳನ್ನು ಒಂದೇ ಸರಣಿಯಲ್ಲಿ ಮಾಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.